ಕರಾವಳಿಯ ಪ್ರತಿ ಕಂಬಳಕ್ಕೂ 5 ಲಕ್ಷ ರೂಪಾಯಿ ನೀಡಲು ಸರ್ಕಾರ ಆದೇಶ ಹೊರಡಿಸುವ ಮೂಲಕ ನಾಡಿನ ಕಂಬಳ ಪ್ರಿಯರಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿಯನ್ನು ನೀಡಿದೆ. ಕಳೆದ ವರ್ಷ ಕಂಬಳಕ್ಕೆ ರಾಜ್ಯ ಸರ್ಕಾರ ಅನುದಾನವನ್ನ ನೀಡಿರಲಿಲ್ಲ. ಈ ಬಗ್ಗೆ ಕಂಬಳ ಪ್ರಿಯರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲೂ ಕರಾವಳಿಯ ಶಾಸಕರು ಬೇಡಿಕೆಯನ್ನ ಸಲ್ಲಿಸಿದ್ದು, ಸ್ವತಃ ಸ್ಪೀಕರ್ ಯುಟಿ ಖಾದರ್ ಕಂಬಳ ಬರ ಬ್ಯಾಟಿಂಗ್ ಅನ್ನು ಮಾಡಿದ್ರು. ಸರ್ಕಾರದ ನೆರವು ಕೊಡದಿದ್ದರೆ ನಾವೇ ಹಣವನ್ನ ಸಂಗ್ರಹಿಸಿ ಕಂಬಳ ಮಾಡಲು ಗೊತ್ತು ಎಂದು ಯುಟಿ ಖಾದರ್ ಚಾಟಿ ಬೀಸಿದ್ರು. ಇದೀಗ ಸಿಎಂ ಸಿದ್ದರಾಮಯ್ಯ ಶಿಫಾರಸಿನ ಮೇರೆಗೆ ಪ್ರವಾಸ ಉದ್ಯಮ ಸಚಿವ ಎಚ್.ಕೆ. ಪಾಟೀಲ್ ಆದೇಶಿಸಿದ್ದಾರೆ. ಈ ಹಿನ್ನೆಲೆ ರಾಜ್ಯ ಸರ್ಕಾರಕ್ಕೆ ಕಂಬಳ ಸಮಿತಿಯ ಅಧ್ಯಕ್ಷರಾದ ದೇವಿ ಪ್ರಸಾದ್ ಶೆಟ್ಟಿ ಅಭಿನಂದನೆಯನ್ನು ಸಲ್ಲಿಸಿದ್ರು. ಕಾಸರಗೋಡು, ಉಡುಪಿ, ಬೆಂಗಳೂರು ಹಾಗೂ ಈ ರಾಜ್ಯದ ಮತ್ತು ದೇಶದ ಕಂಬಳಾಭಿಮಾನಿಗಳಿಗೆ ನಮ್ಮ ಕರ್ನಾಟಕ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನು ನೀಡಿದೆ. ಎಲ್ಲ ನಮ್ಮ 24-25ನೇ ಸಾಲಿನ ಸುಮಾರು 24 ಕಂಬಳಗಳು ಜೋಡುಕರೆಯಾಗಿ ನಡೀತಾ ಇದೆ. ಈ ಕಂಬಳಗಳಿಗೆ ತಲಾ 5 ಲಕ್ಷ ಅನುದಾನವನ್ನು ಆ ಕಂಬಳದ ವ್ಯವಸ್ಥಾಪಕರಿಗೆ ನೀಡುವ ಬಗ್ಗೆ ಸರ್ಕಾರ ಹಸಿರು ನಿಶಾನೆ ನೀಡಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಶಿಫಾರಸಿನಂತೆ ನಮ್ಮ ಪ್ರವಾಸೋದ್ಯಮ ಸಚಿವರಾದಂತಹ ಎಚ್.ಕೆ. ಪಾಟೀಲ್ ರವರ ಆದೇಶದ ಮೇರೆಗೆ ಈ ಒಂದು ಕಂಬಳಕ್ಕೆ ಸಹಕಾರ ಸರ್ಕಾರದ ಮೂಲಕ ದೊರಕಿದಂತಾಗಿದೆ. ಇದಕ್ಕೆ ವಿಶೇಷವಾಗಿ ನಿರಂತರವಾಗಿ ನಮಗೆ ಹೋರಾಟದ ಮೂಲಕ ವಿಧಾನಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಿ ನಮ್ಮ ಕಂಬಳದ ಅಭಿಮಾನಿಗಳಿಗೆ ಮತ್ತು ಕಂಬಳದ ಪರವಾಗಿ ನಿಂತ ನಮ್ಮ ಸ್ಪೀಕರ್ ಅಂತ ಯುಟಿ ಖಾದರ್ ಅವರು, ನಮ್ಮ ಪುತ್ತೂರಿನ ಶಾಸಕರಾದಂಥ ಅಶೋಕ್ ರೈ ಅವರು, ವಿಧಾನ ಪರಿಷತ್ ಸದಸ್ಯರಾದಂಥ ಮಂಜುನಾಥ್ ಭಂಡಾರಿ ಅವರು, ಸನ್ಮಾನ್ಯ ಐವನ್ ಡಿಸೋಜರ್ ಅವರು ಹಾಗೂ ನಮ್ಮ ಉಭಯ ಜಿಲ್ಲೆಯ ಎಲ್ಲ ಶಾಸಕರುಗಳು ಕೂಡ ಇದಕ್ಕೆ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಕಂಬಳ ಸಮಿತಿಯ ಅಧ್ಯಕ್ಷನಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.